ಈಶಾವಾಸ್ಯೋಪನಿಷತ್ತಿನ 8ನೇ ಮಂತ್ರವು ಉಪನಿಷತ್ತಿನ ತತ್ವಜ್ಞಾನವನ್ನು ಅತ್ಯುನ್ನತ ಶಿಖರವರೆಗೆ ಕೊಂಡೊಯ್ಯುವ ಮಂತ್ರ. ಇದರಲ್ಲಿರುವ ಭಾವನೆ ಮಾನವ ಜೀವನಕ್ಕೆ ದಿಕ್ಕು ತೋರುವ, ಆತ್ಮಶ್ರೇಣಿಯ ಗಹನತೆಯನ್ನು ಬಿಚ್ಚಿಡುವ, ಪರಮಾತ್ಮನ ವಿಶಾಲತೆಯನ್ನು ಅನುಭವಿಸುವ ದಾರಿಯನ್ನು ತೋರಿಸುವ ಮಹೋನ್ನತ ಭಾವ. ಈ ಮಂತ್ರವು ಒಂದು ಮಹತ್ವದ ಸತ್ಯವನ್ನು ಬೋಧಿಸುತ್ತದೆ. ಭೂಮ ಅನಂತತೆಯನ್ನು ಅನುಭವಿಸುವ ಜ್ಞಾನಿಯಲ್ಲೇ ನಿಜವಾದ ಸುಖವಿದೆ. ಜಗತ್ತಿನ ಎಲ್ಲ ಅಲ್ಪವಸ್ತುಗಳಲ್ಲಿರುವ ಸುಖವು ತಾತ್ಕಾಲಿಕ, ನಾಶವಾಗುವ, ಸಮಯಕ್ಕೆ ಮಿತ ಅನುಭವಿಸಿದೊಡನೆ ಕರಗಿಬಿಡುವಂಥದ್ದು. ಆದರೆ ಅನಂತತೆಯ ಅನುಭವ, ಭೂಮ ಮಾತ್ರ ಶಾಶ್ವತಾನಂದ. ಉಪನಿಷತ್ತು ಇಲ್ಲಿ ಭೂಮ ಎಂಬ ಪದವನ್ನು ಬಳಸುತ್ತದೆ. ಭೂಮ ಎಂದರೆ ಅನಂತ, ಪೂರ್ಣತೆ, ಅಪಾರತೆ, ಮಿತಿಯಾಚೆ ಇರುವುದಿಲ್ಲ. ಇದು ಸಾಮಾನ್ಯವಾಗಿ ಬ್ರಹ್ಮ ಅನ್ನು ಸೂಚಿಸುವ ಪದ. ಅಲ್ಪವಸ್ತುಗಳನ್ನು ಅನುಭವಿಸುವಾಗ ಬರುತ್ತಿರುವ ಸುಖಕ್ಕೆ ಅಲ್ಪಾನಂದ. ಪರಮಾತ್ಮನ ಸಾನ್ನಿಧ್ಯದಲ್ಲಿ ಉದಯಿಸುವ ಸುಖಕ್ಕೆ ಭೂಮನಂದ ಎಂದು ಶಾಸ್ತ್ರಗಳು ಹೇಳುತ್ತವೆ. ಜ್ಞಾನಿಯ ಅನುಭವದಲ್ಲಿ ಜೀವಿಸಬೇಕಾದ ನಿಜವಾದ ಜೀವನವೆಂದರೆ ಪರಮಾತ್ಮನ ಪಾರ್ಥಿವ ಅನುಭವವಲ್ಲ, ಪರಮಾತ್ಮನ ಅನಂತತೆಯ ಅನುಭವ. ಅದೇ ನಿಜವಾದ ಸುಖಮಯ ಚೈತನ್ಯ, ಅವಿಕಾರಿ, ಅಕ್ಷಯ, ಅಲೌಕಿಕ. ಯದ್ ಭೂಮ ತತ್ ಸುಖಂ ಎಂಬ ವಾಕ್ಯವು ಮನಸ್ಸನ್ನು ಬದಲಿಸುವ ಒಂದು ತತ್ವ. ಮಾನವ ಬದುಕು ಸಾಮಾನ್ಯವಾಗಿ ಅಲ್ಪವಸ್ತುಗಳನ್ನು ಬೆನ್ನಟ್ಟುವುದರಲ್ಲಿ ಕಳೆಯುತ್ತದೆ. ಅಲ್ಪ ಆನಂದ, ಅಲ್ಪ ಪ್ರತಿಷ್ಠೆ, ಅಲ್ಪ ಸಂಪತ್ತು, ಅಲ್ಪ ಹೆಮ್ಮೆ, ಅಲ್ಪ ಯಶಸ್ಸು. ಮನುಷ್ಯನು ಯೋಚಿಸುತ್ತಾನೆ, ನನಗಿದು ಸಿಕ್ಕರೆ ಸಂತೋಷ, ನನಗವರು ಸಿಕ್ಕರೆ ಸುಖ, ಈ ಕೆಲಸ ನೆರವೇರಿದರೆ ಸುಖ. ಆದರೆ ಅವು ಎಲ್ಲಾ ಸಮಯ ಮಿತಿಗಳು, ಚಿಕ್ಕ ಪರಿಧಿಗಳು. ಸುಖ ಅಲ್ಲಿಗೆ ಬಂದು ತಕ್ಷಣ ಕರಗಿ ಹೋಗುತ್ತದೆ. ಮನುಷ್ಯನು ಬಯಸಿದ್ದು ದೊಡ್ಡದು, ಆದರೆ ಅವನು ಓಡುವುದು ಚಿಕ್ಕದಕ್ಕೂ ಆಗಿದೆ. ಉಪನಿಷತ್ತು ಇದನ್ನು ಬಲವಾಗಿ ಹೇಳಿದ್ದಾರೆ. ಅಲ್ಪದಲ್ಲಿ ಸುಖವೇ ಇಲ್ಲ. ಸುಖವನ್ನು ನೋಡಿದಂತೆ ಕಾಣುತ್ತದೆ, ಅನುಭವಿಸಿದಂತೆ ಅನಿಸುತ್ತಿದೆ, ಆದರೆ ಅದು ಅಲ್ಪ ವಸ್ತುವಿನ ಭ್ರಾಂತಿಫಲ. ಆ ನಿಜವಾದ ಸುಖವಲ್ಲ. ನಿಜವಾದ ಸುಖಕ್ಕೆ ನಾಶವಿಲ್ಲ, ಮಿತಿಯಿಲ್ಲ, ಮುಕ್ತ, ಪೂರ್ಣ. ಆ ಸುಖ ನಾರಿಯನ್ನು ಅರ್ಥ ಮಾಡಿಕೊಳ್ಳುವುದೇ ಸಾಧನೆಯ ಆರಂಭ. ಈ ಮಂತ್ರದ ಮಧುರಸ ನಿಜವಾಗಿಯೂ ಇದಲ್ಲ. ನಲ್ಪೆ ಸುಖಮಸ್ತಿ, ಭೂಮೈವ ಸುಖಮತ್. ಮನುಷ್ಯನು ತನ್ನಲ್ಲಿರುವ ಆಸೆಗಳಿಗೆ ಮಿತಿ ಹಾಕದೆ ಓಡುತ್ತಿದ್ದಾನೆ. ಅವನು ಹುಡುಕುವುದು ಅನಂತ, ಆದರೆ ಪಡೆಯುವುದು ಅಲ್ಪ. ಅಲ್ಪದಿಂದ ಬರುವ ಸುಖಕ್ಕೆ ಮಿತಿ ಇದೆ, ಹಾಗಾಗಿ ಅದು ನಾಶವಾಗುತ್ತದೆ. ಆದರೆ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಉದಯಿಸುವ ಆನಂದಕ್ಕೆ ಮಿತಿಯಿಲ್ಲ. ಅದು ಆತ್ಮದ ಸ್ವಭಾವ, ಚೈತನ್ಯದ ನಿಜ ಸ್ವರೂಪ. ಮನುಷ್ಯನು ನಿಜವಾಗಿ ತನ್ನೊಳಗಿನ ಆತ್ಮ ಚೈತನ್ಯವನ್ನು, ಅದರ ಬೆಳಕನ್ನು, ಅದರ ವಿಶಾಲತೆಯನ್ನು ಅನುಭವಿಸಿದಾಗ ಮಾತ್ರ ಅವನು ನಿಜವಾದ ಸುಖವನ್ನು ನೋಡಿದಂತಾಗುತ್ತದೆ. ಉದಾಹರಣೆ ಕೊಡದೆ ಹೇಳಿದರೆ, ಕತ್ತಲಿನಲ್ಲಿ ಹೊತ್ತೊಯ್ಯುವ ಚಿಕ್ಕ ದೀಪವು ಕತ್ತಲನ್ನು ಬಹಳಷ್ಟು ದೂರ ಹೋಗದಂತೆ ತೆಗೆದುಹಾಕುತ್ತದೆ. ಆದರೆ ಸೂರ್ಯ ಉದಯಿಸಿದರೆ ಅಂಧಕಾರಕ್ಕೆ ಏನೂ ಮೌಲ್ಯ ಉಳಿಯುವುದಿಲ್ಲ. ಅಲ್ಪವಸ್ತು ಸುಖ ಎನ್ನುವುದಾದರೆ ಆ ದೀಪ, ಆದರೆ ಪರಮಜ್ಞಾನವು ಸೂರ್ಯ. ಉಪನಿಷತ್ತು ಹೇಳುವುದು, ದೀಪಕ್ಕೆ ಓಡಬೇಡ, ಸೂರ್ಯನನ್ನು ಹುಡುಕು. ದೀಪವು ನಾಶವಾಗುತ್ತದೆ, ಸೂರ್ಯನ ಬೆಳಕು ಎಂದು ನಾಶವಾಗುವುದಿಲ್ಲ. ಮಂತ್ರದ ಕೊನೆಯ ವಾಕ್ಯ, ಅಮೃತತ್ವಸ್ಯ ತು ನಾಶಾಸ್ತಿ ವಿತೇನ. ಇದು ಉಪನಿಷತ್ತಿನ ಮಹತ್ವದ ತೀರ್ಮಾನ. ಹಣ, ಸಂಪತ್ತು, ವಸ್ತುಗಳ ಮೂಲಕ ಅಮೃತತ್ವ ಅಂದರೆ ಶಾಶ್ವತ ಸಂತೋಷ, ಮುಕ್ತಿ, ನಿತ್ಯ ಶಾಂತಿ ದೊರೆಯುವುದಿಲ್ಲ. ಹಣದಿಂದ ಜೀವನ ಸುಲಭವಾಗಬಹುದು, ಆರಾಮವಾಗಬಹುದು, ಸೌಕರ್ಯ ಪ್ರಪಂಚ ಬರುತ್ತದೆ, ಆದರೆ ಆನಂದವಿಲ್ಲ. ಹಣದಿಂದ ದೇಹಕ್ಕೆ ಆಸರೆ ಸಿಗಬಹುದು, ಆದರೆ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಜೀವನದಲ್ಲಿ ಎಷ್ಟು ಬಾಗಿಲುಗಳು ತೆರೆದುಕೊಳ್ಳುತ್ತವೋ ಅಷ್ಟೇ ಬಾಗಿಲುಗಳು ಮತ್ತೆ ಮುಚ್ಚಿಕೊಳ್ಳುತ್ತವೆ. ಹಣವು ಎಲ್ಲಾ ಬಾಗಿಲು ತೆರೆಯುತ್ತದೆ ಎನ್ನುವುದು ಮಿತವಾದ ಸತ್ಯ. ಅದು ಹಲವು ಬಾಗಿಲು ತೆರೆಯಬಹುದು, ಆದರೆ ನಿಜವಾದ ಒಂದು ಬಾಗಿಲನ್ನು ಮಾತ್ರ ತೆರೆಯಲು ಸಾಧ್ಯವಿಲ್ಲ.
ಆತ್ಮದ ಬಾಗಿಲು. ಆ ಬಾಗಿಲನ್ನು ತೆರೆಯುವುದಕ್ಕೆ ಸತ್ಯಜ್ಞಾನ, ಭಕ್ತಿ, ಸತ್ಯನಿಷ್ಠೆ, ಶುದ್ಧ ಜೀವನ ಬಯಸುತ್ತದೆ. ಈ ಮಂತ್ರವು ಮನುಷ್ಯನಿಗೆ ಹೇಳುತ್ತಿರುವುದು, ನೀನು ಹುಡುಕುತ್ತಿರುವ ಸುಖ ನಿನ್ನ ಹೊರಗಿನ ಜಗತ್ತಿನಲ್ಲಿ ಇಲ್ಲ. ಅದು ನೀನೇ ಅಲ್ಲ. ನೀನು ಹುಡುಕುತ್ತಿರುವುದು ನಿನ್ನ ಆತ್ಮದಲ್ಲೇ ಏಕರೂಪವಾಗಿ ಇದೆ. ಅದನ್ನು ಕಂಡುಕೊಳ್ಳಬೇಕಷ್ಟೇ. ಭೂಮ ಎನ್ನುವುದು ಎಲ್ಲ ಪರಿಮಿತಿಗಳನ್ನು ಮೀರಿದ ಪರಿಪೂರ್ಣತೆ. ಆ ಪೂರ್ತಿಯ ಅನುಭವವಾದಾಗ ಮನುಷ್ಯನು ಸುಖವನ್ನು ಹುಡುಕುವುದಿಲ್ಲ. ಅವನೇ ಸುಖ ಸ್ವರೂಪನಾಗುತ್ತಾನೆ. ಎಂತಹ ಮಂತ್ರ! ಮನುಷ್ಯನು ಜಗತ್ತನ್ನು ಓಡಾಡುವುದಕ್ಕೆ ಕಾರಣ ಅಲ್ಪವಾದ, ನಾಶವಾಗುವ ವಸ್ತುಗಳಲ್ಲಿ ನಿತ್ಯಾವಶ್ಯಕತೆ ಹುಡುಕುವ ತಪ್ಪು. ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತದೆ, ನಿತ್ಯವಾದ ಸುಖ ಅನಿತ್ಯದಲ್ಲಿ ಸಿಗುವುದಿಲ್ಲ. ಅನಂತಾನಂದ ಅನಂತದಲ್ಲೇ ಸಿಗುತ್ತದೆ. ಅನಂತವೆಂದರೆ ಪರಮಾತ್ಮ, ಪರಮ ಸತ್ಯ, ಆತ್ಮ. ಈ ಮಂತ್ರವು ಬದುಕಿನ ಮೂಲತತ್ವವನ್ನು ಬೋಧಿಸುತ್ತದೆ. ಸುಖವನ್ನು ಹುಡುಕುವುದನ್ನು ನಿಲ್ಲಿಸು, ಸತ್ಯವನ್ನು ಹುಡುಕು. ಸತ್ಯವನ್ನು ಕಂಡುಕೊಂಡಾಗ ಸುಖ ಸ್ವತಃ ನಿನ್ನೊಳಗೆ ಮೂಡುತ್ತದೆ. ಪ್ರಾಚೀನ ಕಾಲದಲ್ಲಿ ಪೌರಾಣಿಕ ರಾಜಕುಲ ಅಮರೇಂದ್ರ ರಾಜ ತನ್ನ ಸಾಮ್ರಾಜ್ಯವನ್ನು ಆಡುತ್ತಿದ್ದನು. ಅವನಿಗೆ ಎಲ್ಲಾ ರೀತಿಯ ಐಶ್ವರ್ಯ, ಸಂಪತ್ತು, ಸೌಂದರ್ಯ ಮತ್ತು ಶಕ್ತಿಯೂ ದೊರಕಿತ್ತು. ದ್ರವ್ಯ, ಧನ, ತೊಟ್ಟಿಗಳು, ಕೋಟೆಗಳು, ಅದ್ಭುತ ಸಿಂಹಾಸನಗಳು ಎಲ್ಲವೂ ರಾಜನ ಹಸ್ತದಲ್ಲಿದ್ದವು. ಆದರೆ ಅವನ ಹೃದಯದಲ್ಲಿ ಶಾಶ್ವತ ಸಂತೋಷದ ಅಭಾವವಿತ್ತು. ಅವನು ಯೋಚಿಸುತ್ತಿದ್ದನು, ನಾನು ಎಲ್ಲವನ್ನೂ ಹೊಂದಿದ್ದೇನೆ, ಆದರೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ನಾನು ಹುಡುಕುತ್ತಿರುವುದು ಸುಖವೇ, ಧನವೋ, ಪುರಾಣಿಕ ಪ್ರಶಸ್ತಿಯೋ? ಎಲ್ಲಿ ನಿಜವಾದ ಸಂತೋಷ ಸಿಗುತ್ತದೆ? ಒಂದು ದಿನ ಅಮರೇಂದ್ರ ರಾಜನು ಪರ್ವತದ ತುದಿಯಲ್ಲಿರುವ ಶೃಂಗವಲ್ಲಭ ಎಂಬ ಮಹರ್ಷಿಯ ಆಶ್ರಮಕ್ಕೆ ಪ್ರವೇಶಿಸಿದನು. ಶೃಂಗವಲ್ಲಭನು ಪ್ರಾಚೀನ ಜ್ಞಾನಿಗಳಾಗಿದ್ದು ನಿತ್ಯವೂ ಜ್ಞಾನ ಮತ್ತು ಧ್ಯಾನದ ಅಧ್ಯಯನದಲ್ಲಿ ತೊಡಗಿದವನು. ರಾಜನು ತನ್ನ ಪ್ರಶ್ನೆಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದನು. ಮಹರ್ಷಿ, ನಾನು ಎಲ್ಲ ಸಂಪತ್ತು, ಐಶ್ವರ್ಯ, ಸಂತೋಷವನ್ನು ಹೊಂದಿದ್ದರು ನಿಜವಾದ ಸುಖವನ್ನು ನೋಡುತ್ತಿಲ್ಲ. ನಾನು ಯಾವತ್ತಿಗೂ ಕಳೆದು ಹೋಗದ ಶಾಶ್ವತ ಸಂತೋಷವನ್ನು ಹೇಗೆ ಅನುಭವಿಸಬಹುದು? ಮಹರ್ಷಿ ಶೃಂಗವಲ್ಲಭನು ನಿಶ್ಶಬ್ದವಾಗಿ ಕೆಲವು ಕ್ಷಣವನ್ನು ಧ್ಯಾನದಿಂದ ತೀವ್ರವಾಗಿ ನೋಡಿದ ನಂತರ ಹೇಳಿದರು, ಅಮರೇಂದ್ರ, ನೀನು ಅಲ್ಪವಸ್ತುಗಳಲ್ಲಿ ನಿಂತು ಚಿಕ್ಕ ಚಿಕ್ಕ ಆನಂದಗಳಲ್ಲಿ ತನ್ನನ್ನು ಬಂಧಿಸುತ್ತಿದ್ದೀಯಾ? ನಿನ್ನ ಹೃದಯವನ್ನು ತುಂಬಿಸುವುದಿಲ್ಲ, ಯಾಕೆಂದರೆ ಅದು ನಿಜವಾದದು ಅಲ್ಲ. ಯದ್ಭೂಮ ತತ್ ಸುಖಂ, ನಿಜವಾದ ಸುಖವು ಭೂಮ, ಅಂದರೆ ಅನಂತತೆಯಲ್ಲಿದೆ. ನಿನ್ನ ಸಂಪತ್ತು, ನಿನ್ನ ಸಿಂಹಾಸನ, ನಿನ್ನ ಶಕ್ತಿ ಇವುಗಳಲ್ಲಿರುವ ಸಂತೋಷ ಶಾಶ್ವತವಲ್ಲ, ಅಲ್ಪ, ತಾತ್ಕಾಲಿಕ, ನಾಶವಾಗುವ. ನಿಜವಾದ ಸಂತೋಷವನ್ನು ನಿನ್ನ ಆತ್ಮದಲ್ಲಿ ಹುಡುಕಬೇಕು, ಪರಮಾತ್ಮನ ಅನಂತತೆಯಲ್ಲಿ, ನಿಶ್ಚಲತೆಯಲ್ಲಿ. ರಾಜನು ಆಶ್ಚರ್ಯದಿಂದ ಕೇಳಿದನು, ಮಹರ್ಷಿ, ಅದು ಹೇಗೆ ಸಾಧ್ಯ? ನಾನು ಬದುಕುಡಿಯಲ್ಲಿ ಸಂಪತ್ತು, ಐಶ್ವರ್ಯ, ಭ್ರಷ್ಟತೆ, ಗೆಲುವು, ಸೋಲು ಇವುಗಳಲ್ಲಿದ್ದೇನು. ಆತ್ಮದಲ್ಲಿ ಸುಖವಿದೆ ಎಂದರೆ ಅರ್ಥವೇನು? ಶೃಂಗವಲ್ಲಭನು ಹೇಳಿದರು, ಅಮರೇಂದ್ರ, ಪರಮಾತ್ಮನು ಅನಂತ. ಅವನು ಮಿತಿಯಿಲ್ಲ, ಶಾಶ್ವತ, ಶುದ್ಧ. ಆತ್ಮವು ಪರಮಾತ್ಮನಂತೆ ಶಾಶ್ವತವಾಗಿದೆ. ನಿನ್ನ ಚಿಕ್ಕ ಆನಂದಗಳು ದೀಪದಂತೆ ತಾತ್ಕಾಲಿಕ, ಆದರೆ ನಿಜವಾದ ಅನುಭವವು ಸೂರ್ಯದಂತೆ ಶಾಶ್ವತ. ನಿನ್ನ ಹೊರಗಿನ ವಸ್ತುಗಳು ನಾಶವಾಗುತ್ತವೆ, ತಾತ್ಕಾಲಿಕವಾಗಿ ಬೆಳಗುತ್ತವೆ, ಆದರೆ ನಿನ್ನ ಆತ್ಮದ ಸ್ವರೂಪದ ಬೆಳಕು ಎಂದೂ ನಾಶವಾಗುವುದಿಲ್ಲ. ಅದೇ ನಿಜವಾದ ಸುಖ, ಭೂಮನಂದ. ರಾಜನು ಧ್ಯಾನದ ಮೂಲಕ ಆಳವಾಗಿ ಆತ್ಮವನ್ನು ಅನುಭವಿಸಲು ಪ್ರಾರಂಭಿಸಿದನು. ಅವನು ತನ್ನ ಒಳಗಲ್ಲಿರುವ ಅನಂತತೆಯನ್ನು, ನಿಶ್ಚಲತೆಯನ್ನು ಅರಿತುಕೊಂಡನು. ಪ್ರತಿಯೊಂದು ಉಸಿರಿನೊಂದಿಗೆ, ಪ್ರತಿಯೊಂದು ದಿನಚರಿಯೊಂದಿಗೆ, ಪ್ರತಿಯೊಂದು ಜೀವಿಯೊಂದಿಗೆ ಸಂಪರ್ಕ ಸಾಧಿಸುತ್ತಾ ಅವನು ಅರಿತನು, ನಿಜವಾದ ಸುಖವು ಹೊರಗಿನ ಸಂಪತ್ತು, ಮೌಲ್ಯ, ಐಶ್ವರ್ಯದಲ್ಲಿ ಇಲ್ಲ. ಅದು ತನ್ನೊಳಗಿನ ಪರಮ ಚೈತನ್ಯದಲ್ಲಿ ಇದೆ.
ಕಾಲದಿಂದ ಕಾಲಕ್ಕೆ ರಾಜನು ಪರಮಾತ್ಮನ ವಿಶಾಲತೆಯನ್ನು ಅನುಭವಿಸಿದಂತೆ ಅವನಿಗೆ ಮಿತಿಯಿಲ್ಲದ ಶಾಶ್ವತ ಸಂತೋಷ ಸಿಕ್ಕಿತು. ಈಗ ಅವನು ತನ್ನ ರಾಜ್ಯದಲ್ಲಿ ದಾನ, ನ್ಯಾಯ, ಶಾಂತಿ, ಪರಪ್ರೀತಿ ಮತ್ತು ಕರುಣೆಯೊಂದಿಗೆ ಆಡಳಿತ ಮಾಡುತ್ತಿದ್ದನು. ಅವನು ತಿಳಿದನು, ಧನದಿಂದ ಮಾತ್ರ ಜೀವನ ಸುಲಭವಾಗಬಹುದು, ಆದರೆ ನಿಜವಾದ ಶಾಂತಿ, ನಿಜವಾದ ಸಂತೋಷ, ನಿಜವಾದ ಮುಕ್ತಿ ಪರಮಾತ್ಮನ ಅನುಭವದಿಂದ ಮಾತ್ರ ಸಿಗುತ್ತದೆ. ಶೃಂಗವಲ್ಲಭನು ರಾಜನಿಗೆ ಹೀಗೂ ಹೇಳಿದರು, ಅಮರೇಂದ್ರ, ಜೀವನದಲ್ಲಿ ನಾವು ಯಾವತ್ತೂ ಅನಿತ್ಯ ವಸ್ತುಗಳಲ್ಲಿ ಸಂತೋಷ ಹುಡುಕಬಾರದು. ನಿಜವಾದ ಸಂತೋಷ ಅನಂತದಲ್ಲಿದೆ, ಭೂಮನಂದ. ಅದಕ್ಕೆ ಮುಟ್ಟಲು ಧ್ಯಾನ, ಆತ್ಮಾನುಭವ, ಜ್ಞಾನ, ಭಕ್ತಿ ಇವು ಅಗತ್ಯ. ನಿನ್ನ ಆತ್ಮವನ್ನು ಅರಿತುಕೊಳ್ಳುವ ಕ್ಷಣದಲ್ಲಿ ನೀನು ಅನಂತ ಸುಖವನ್ನು ಅನುಭವಿಸುತ್ತೀಯ. ಇದು ರಾಜನ ಜೀವನದಲ್ಲಿ ಪರಿವರ್ತನೆಯ ದಿನವಾಗಿತ್ತು. ಅವನು ಅರಿತನು, ತನ್ನ ಐಶ್ವರ್ಯ, ಸಂಪತ್ತು, ಸೋಲು, ಗೆಲುವು, ಪ್ರಶಸ್ತಿ, ಸೌಂದರ್ಯ ಎಲ್ಲವೂ ತಾತ್ಕಾಲಿಕ, ಆದರೆ ನಿಜವಾದ ಶಾಶ್ವತ ಸುಖವು ಭೂಮ ಅನಂತತೆಯಲ್ಲಿ, ತನ್ನ ಆತ್ಮ ಚೈತನ್ಯದಲ್ಲಿ. ಈ ಜ್ಞಾನದಿಂದ ಅವನು ಶಾಶ್ವತ ಶಾಂತಿ, ನಿಷ್ಕಾಮ ಧರ್ಮ, ಪರಪ್ರೀತಿ, ಸತ್ಯಭಾವದಿಂದ ಬದುಕಲು ಆರಂಭಿಸಿದನು. ಈ ಪೌರಾಣಿಕ ಕಥೆ ನಮಗೆ ಹೇಳುತ್ತದೆ, ಜೀವನದಲ್ಲಿ ನಾವು ಹುಡುಕುತ್ತಿರುವ ಸುಖ ಹೊರಗಿನ ಚಿಕ್ಕ ವಸ್ತುಗಳಲ್ಲಿ, ಅಲ್ಪ ಸಂಪತ್ತು, ಅಲ್ಪ ಗೌರವ, ಅಲ್ಪ ಯಶಸ್ಸಿನಲ್ಲಿ ಇಲ್ಲ. ನಿಜವಾದ, ಶಾಶ್ವತ, ನಿಷ್ಕಾಮ, ನಿರಂತರ ಸುಖವನ್ನು ನಾವು ಹುಡುಕಬೇಕಾದರೆ ಆತ್ಮವನ್ನು ಅರಿತು ಪರಮಾತ್ಮನ ಅನಂತತೆಯನ್ನು, ಭೂಮನಂದವನ್ನು ಅನುಭವಿಸಬೇಕು. ಧ್ಯಾನ, ಜ್ಞಾನ, ಭಕ್ತಿ, ಶುದ್ಧ ಜೀವನ ಇವುಗಳ ಮೂಲಕ ಮಾತ್ರ ನಿಜವಾದ ಸುಖಕ್ಕೆ ತಲುಪಬಹುದು. ಮನುಷ್ಯನು ಜೀವನದಲ್ಲಿ ಈ ತತ್ವವನ್ನು ಅಳವಡಿಸಿಕೊಳ್ಳುವ ಮೂಲಕ ತಾತ್ಕಾಲಿಕ ಆಸೆ, ಹೊಣೆ, ಲಾಭ ನಷ್ಟದ ಚಿತ್ತವಿಕಾರಗಳನ್ನು ಮೀರಿ ಶಾಶ್ವತ ಆತ್ಮಾನುಭವದಲ್ಲಿ ನೆಲೆಸುವುದನ್ನು ಕಲಿಯುತ್ತಾನೆ. ಅಲ್ಪ ವಸ್ತುಗಳಲ್ಲಿ ಓಡಬೇಡಿ, ಸೂರ್ಯನ ಬೆಳಕನ್ನು ಹುಡುಕು. ಅನಂತತೆಯ ಅನುಭವ, ಭೂಮನಂದವೇ ನಿಜವಾದ ಜೀವನ, ನಿಜವಾದ ಸುಖ, ನಿಜವಾದ ಮುಕ್ತಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.